ಅದನ್ನೇ ಬೇಸಿಕ್ ಮಾಡಿಕೊಂಡು ಈಗ ಏನಿಲ್ಲ ಈ ಬಜೆಟ್ನಲ್ಲಿ ಏನಿಲ್ಲ ಅಂಥೇಳಿ ಬಿ ಜೆ ಪಿ ಹಾಗೂ JDS ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಸಿದ್ದರಾಮಯ್ಯನವರ ಬಜೆಟ್ ವಿರೋಧ ಪಕ್ಷಗಳಾಗಿರುವಂತಹ JDS ಮತ್ತು BJP ಏನಿಲ್ಲ ಬಜೆಟ್ನಲ್ಲಿ ಏನಿಲ್ಲ ಅಂಥೇಳಿ ಘೋಷಣೆ ಹಾಕ್ತಾ ಇದೆ. BJP ಕಿಡಿಕಾರಿದೆ. ಇದು ಸುಳ್ಳು ಅಂಕಿಅಂಶಗಳ ಬಜೆಟ್ ಅಂತ BJP ಲೇವಡಿ ಮಾಡಿದೆ. ವಿಧಾನಸೌಧದ ಮೆಟ್ಟಿಲ ಬಳಿ ಪ್ರತಿಪಕ್ಷಗಳ ಪ್ರತಿಭಟನೆ, ಪ್ಲೇ ಕಾರ್ಡ್ ಹಿಡಿದು ಪ್ರತಿಭಟನೆ ಮಾಡಿದ್ದಾರೆ. ವಿಪಕ್ಷ ನಾಯಕರಂತ ಆರ್ ಅಶೋಕ್ ಅವರು ಇದ್ದಾರೆ. ಸರ್, ಇವತ್ತು ಬಜೆಟ್ ಮಂಡನೆ ಆಗಿದೆ. ನೀವು ಕೂಡ ಪ್ರತಿಭಟನೆ ಮಾಡಿದ್ರಿ. ಪ್ರತಿಭಟನೆ ಸಾಕಷ್ಟು ಸದನದ ಒಳಗಡೆ ಕೂಡ ಪ್ರತಿಭಟನೆ ಮಾಡಿದ್ರಿ. ಯಾಕಾಗಿ ಮಾಡಿದ್ರಿ ಸರ್? ನಮ್ಮ ಜೊತೆ ವಿಪಕ್ಷ ನಾಯಕರಂತ ಆರ್ ಅಶೋಕ್ ಅವರು ಇದ್ದಾರೆ. ಸರ್, ಇವತ್ತು ಬಜೆಟ್ ಮಂಡನೆ ಆಗಿದೆ. ನೀವು ಕೂಡ ಪ್ರತಿಭಟನೆ ಮಾಡಿದ್ರಿ. ಪ್ರತಿಭಟನೆ ಸಾಕಷ್ಟು ಸದನದ ಒಳಗಡೆ ಕೂಡ ಪ್ರತಿಭಟನೆ ಮಾಡಿದ್ರಿ. ಯಾಕಾಗಿ ಮಾಡಿದ್ರಿ ಸರ್? ಇವತ್ತು ಏನು ಬಡ್ಜೆಟ್ ಮಂಡನೆ ಮಾಡಿಸಿದಾರೋ ಅದೊಂದು ರೀತಿ ಬೋಗಟ್ಸು. ಕೇಂದ್ರ ಸರ್ಕಾರವನ್ನು ತೆಗೆದು ಬಿಟ್ಟರೆ ರಾಜ್ಯದ ಜನತೆಗೆ ಏನು ಒಳಿತು ಮಾಡಿದ್ದೀರಿ, ನೀರಾವರಿಗೆ ಏನು ಒಳಿತಾಗಿದೆ, ಇದರಲ್ಲಿ ಏನು ಮೆನ್ಷನ್ನೇ ಮಾಡಿಲ್ಲ. ಬೆಂಗಳೂರಿಗೆ ಏನಾಗಿದೆ, ಉತ್ತರ ಕರ್ನಾಟಕದ ಡೆವಲಪ್ಮೆಂಟ್ ಏನಾಗಿದೆ, SC ST ಗಳಿಗೆ ಬೊಮ್ಮಾಯಿನ ಕರಿಯಪ್ಪ, SC ST ಗಳಿಗೆ ಏನು ಅನುದಾನ ಸಿಕ್ಕಿದೆ, ಏನೂ ಇಲ್ಲ ಇದರಲ್ಲಿ ಏನೂ ಇಲ್ಲ. ಎಲ್ಲನೂ ಕೂಡ ಬಿರಿ ಹೋಳು. ಸಿದ್ದರಾಮಯ್ಯನವರು ಈ ರಾಜ್ಯವನ್ನು ಕತ್ತಲೆ ಕೂಪಕ್ಕೆ ತಳ್ಳಿದ್ದಾರೆ. ಅಭಿವೃದ್ಧಿ ಶೂನ್ಯ ಮಾಡಿದ್ದಾರೆ. ಒಂದೇ ಒಂದು ಕೂಡ ಅಭಿವೃದ್ಧಿ ದೃಷ್ಟಿಯಿಂದ ಇಲ್ಲ. ಕಳೆದ ಬಾರಿ SC STಗಳ ಹಣ ತೆಗೆದುಕೊಂಡ್ರು 11,000 ಕೋಟಿ. ಅದು ವಾಪಸ್ ಕೊಡಬೇಕಾಯ್ತಲ್ಲ. ಈ ಸರಿ ಹೆಚ್ಚು ಕೊಡಬೇಕಾಯ್ತು, ಅದೂ ಇಲ್ಲ. ನೀರಾವರಿಗೆ ಸರಿ ತೊಗೊಂಡಿದ್ರು ಹಣ, ಅದನ್ನು ಕೊಡ್ತಾ ಇಲ್ಲ. RDPRಲ್ಲಿ 14% ಹಣ ತೊಗೊಂಡ್ರು, ಅದನ್ನು ವಾಪಸ್ ಇಲ್ಲ. ಅಂದರೆ ಏನು ಅಭಿವೃದ್ಧಿ ಶೂನ್ಯ, ಏನೂ ಅಭಿವೃದ್ಧಿ ಇಲ್ಲ. ಈ ರಾಜ್ಯವನ್ನು ಹಿನ್ನಡೆಯುವಂಥ ಒಂಥರ ಕೆಟ್ಟೋಗಿರೋ ಬಸ್ ಥರ ನಿಂತೋಗಿದೆ ಈ ಬಡ್ಜೆಟ್. ಅಲ್ಲ, ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ರೆ ಟನ್ನಲ್ ಮಾಡ್ತಾರಂತೆ. ಟನ್ನಲ್ಗೂ ಕೂಡ ಬಜೆಟ್ನಲ್ಲಿ ಟನ್ನಲ್ಲು ಮತ್ತು ಪೆರಿಫೆರಲ್ ರಿಂಗ್ ರೋಡು ಕೂಡ ಅನೌನ್ಸ್ ಮಾಡಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರಿಗೆ ನಾವು ಹಣ ಇಷ್ಟಿಟ್ಟಿದ್ದೇವೆ. ಎಲ್ಲಿಟ್ಟಿದ್ದಾರೆ ಹಣನ? ಅಂದರೆ ಬೆಂಗಳೂರಿನಲ್ಲಿ ಇವತ್ತು ಇನ್ನೂ ಫೆಬ್ರವರಿ ತಿಂಗಳಲ್ಲಿದ್ದೀವಿ. 30% ಬಡಾವಣೆಗಳಲ್ಲಿ ಡ್ರಿಂಕಿಂಗ್ ವಾಟರ್ ಇಲ್ಲ, ಕುಡಿಯೋ ನೀರಿಲ್ಲ ಬೆಂಗಳೂರಿನಲ್ಲಿ. ಅಂದರೆ ಕುಡಿಯೋಕ್ಕೆ ನೀರು ಕೊಡದೇ ಇರೋದು ಬ್ರ್ಯಾಂಡ್ ಬೆಂಗಳೂರಾ? ಯಾವುದು ಬ್ರ್ಯಾಂಡ್ ಬೆಂಗಳೂರು? ಬ್ರ್ಯಾಂಡ್ ಬೆಂಗಳೂರು ಹೆಸರಿನಲ್ಲಿ ಇವರ ಆದಾಯವನ್ನು ಕ್ರೋಢೀಕರಿಸೋ ಕೆಲಸ ಮಾಡಿದ್ರು. ನೋಡಿ, 1 ಅಡಿ ಭೂಮಿಗೆ 75 ರೂಪಾಯಿ ಕನಕಪುರ ಟ್ಯಾಕ್ಸ್ ಕಟ್ಟಬೇಕು. ಒಂದು ಇದಕ್ಕೆ ಏನು ಕ್ಲಿಯರೆನ್ಸ್ ತೊಗೋಬೇಕು ಅಂತ ಹೇಳಿದ್ರೆ, ಪ್ಲಾನ್ ಸ್ಯಾಂಕ್ಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಒಂದು ಪ್ಲಾನ್ ಸ್ಯಾಂಕ್ಷನ್ ಮಾಡಬೇಕು ಅಂದರೆ ಅಡಿಗಿಷ್ಟು ಅಂತ ಫಿಕ್ಸ್ ಮಾಡಿದ್ದಾರೆ. ಇದು ಬ್ರ್ಯಾಂಡ್ ಬೆಂಗಳೂರಾ? ಬಜೆಟ್ನಲ್ಲಿ ಹಣ ಇಟ್ಟಿದ್ದಾರೆ. ಅಂದರೆ ಯೋಜನೆ ಏನಿದೆ ಹಂಗಿದ್ರೆ ಯಾವುದನ್ನು ಆಧರಿಸಿದ್ದು? ಮತ್ತು ಸಿದ್ದರಾಮಯ್ಯನವರು 28% ತನ್ನ ಬಜೆಟ್ನ ಆದಾಯದಲ್ಲಿ ತೆರಿಗೆ ಸಂಗ್ರಹದಿಂದ 52% ಬರುತ್ತೆ. ಕೇಂದ್ರದ ಕಡೆಯಿಂದ 16% ಬರುತ್ತೆ. ಇವ್ರು ಹೇಳಿರೋದು ಅಂದರೆ 52% ರಾಜ್ಯದ ತೆರಿಗೆ ಸಂಗ್ರಹದಿಂದ 100 ರೂಪಾಯಿನಲ್ಲಿ, 52 ರೂಪಾಯಿ ತೆರಿಗೆ ಸಂಗ್ರಹದಿಂದ, 16 ರೂಪಾಯಿ ಕೇಂದ್ರದಿಂದ ಸಹಾಯಧನ ಇತ್ಯಾದಿ ರೂಪದಲ್ಲಿ, ಸೆಸ್ ಮೂಲಕ 4 ರೂಪಾಯಿ, ಇನ್ನು 28 ರೂಪಾಯಿ ಸಾಲದು. ಅಂದರೆ ಸಾಲ ಮಾಡೋದೇ ಸಾಧನೆನಾ? ತನ್ನ 15 ವರ್ಷದ ಪರಿಪಕ್ವತೆ
ಸಾಲ ಮುಕ್ತವಾಗಿರೋ ಬಜೆಟ್ ಮಂಡಿಸೋದ್ರಲ್ಲಿ ವ್ಯಕ್ತ ಆಗಬೇಕಾಗಿತ್ತು. ಒಂದು ಸ್ವಾವಲಂಬಿ ಬಜೆಟ್ನ ಮಂಡಿಸೋದ್ರೊಳಗೆ ವ್ಯಕ್ತ ಆಗಬೇಕಾಗಿತ್ತು. 15 ವರ್ಷಗಳ ನಂತರನೂ ಕೊರತೆ ಬಜೆಟ್ನೇ ಮಂಡಿಸ್ತಾರೆ. ಆದಾಯವನ್ನು ಕ್ರೋಢೀಕರಿಸೋದಕ್ಕೆ ಸಾಲ ಮಾಡ್ತೀನಿ ಅಂತ ಹೇಳ್ತಾರೆ. ಸಾಲ ಮಾಡಿ ಅದನ್ನ ಮೂಲಸೌಕರ್ಯಕ್ಕೆ ಉಪಯೋಗಿಸ್ತಾ ಇದ್ದಾರಾ? ಒಂದು ಪ್ರಶ್ನಾರ್ಥಕ ಚಿಹ್ನೆ. ಮೂಲಸೌಕರ್ಯಕ್ಕೆ ಎಷ್ಟು ಉಪಯೋಗಿಸ್ತಾ ಇದ್ದಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಸಾಲ ಮಾಡೋದೇ ಇವರು ಬಜೆಟ್ನಲ್ಲಿ ವ್ಯಕ್ತ ಆಗ್ತಿರ್ತಕ್ಕಂಥ ಸಂಗತಿ. ನಾವು ಇದ್ರ ಬಗ್ಗೆ ಒಂದಷ್ಟು ಯೋಚನೆ ಮಾಡಬೇಕು. ಅಂದರೆ ಹತ್ತತ್ರ 1,05,000 ಕೋಟಿ ರೂಪಾಯಿ ಸಾಲದ ಮೂಲದಿಂದಲೇ ಇವರು ಸಂಗ್ರಹ ಮಾಡಬೇಕಾದಂಥ ಸ್ಥಿತಿ ಇದೆ. ಹಂಗಾರೆ ಆದಾಯ ಕ್ರೋಢೀಕರಣ ಎಲ್ಲಿ? ಆದಾಯ ಕ್ರೋಢೀಕರಣಕ್ಕೆ ಬಳಸಿದ ಮಾರ್ಗ ಏನು? ಆದಾಯ ಕ್ರೋಢೀಕರಣ ಮಾಡಲಿಕ್ಕೆ ಆಸ್ತಿ ಹೆಚ್ಚಳ ಮಾಡಿ, ಆಸ್ತಿಗಳ ಮೂಲಕ ಉದ್ಯೋಗ ಸೃಷ್ಟಿ ಮಾಡಿ, ಉದ್ಯೋಗ ಸೃಷ್ಟಿಯ ಮೂಲಕ ನಾವು ಇನ್ಕಮ್ ಜನ್ರೇಟ್ ಮಾಡ್ತೀವಿ ಅನ್ನೋದು ಇವ್ರ ಯೋಜನೆ ಇಲ್ಲ. ಇವರು ಯೋಜನೆ ಮಾಡಿರೋದು ಆದಾಯ ಸೃಷ್ಟಿಗೆ ಅನುಸರಿಸಿದ ಮಾರ್ಗ ಬೆಲೆ ಏರಿಕೆ. ಯಾವ ಬೆಲೆನೂ ಬಿಟ್ಟಿಲ್ಲ. ಇವರು ಅಧಿಕಾರಕ್ಕೆ ಬಂದ ತಕ್ಷಣವೇ ಅಬ್ಕಾರಿ ಸುಂಕ ಜಾಸ್ತಿ ಮಾಡಿದರು. ಈಗ ಯಾರೋ ಹೇಳ್ತಾಯಿದ್ರು, ಇಲ್ಲಿಂದ ಗೋವಾಕ್ಕೆ ಹೋಗಿ ಬಂದರು ಅನುಕೂಲವಾಗದಿರ್ತಕ್ಕಂಥ ಬಜೆಟ್ಟು ನಿಶ್ಚಿತವಾಗಿ ಒಂದು ರೀತಿ ಇದು ಕರಾಳ ದಿನ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಇಂಥ ಒಂದು ಬಜೆಟನ್ನು ಒಬ್ಬ ಅನುಭವಿ ಮುಖ್ಯಮಂತ್ರಿ 15ನೇ ಬಜೆಟನ್ನು ಮಂಡನೆ ಮಾಡ್ತಾ ಇರ್ತಕ್ಕಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿ ಈ ರೀತಿ ಬಜೆಟನ್ನು ಮಂಡನೆ ಮಾಡ್ತಾರೆ ಅಂತೇಳಿ ಯಾರೂ ಕೂಡ ನಿರೀಕ್ಷೆಯನ್ನು ಮಾಡಿರಲಿಲ್ಲ. ನಿಜವಾಗ್ಲೂ ಕೂಡ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದು ದುರಂತನೇ ಅಂತಲೇ ಹೇಳ್ಬೋದು. ರೈತರನ್ನು ಕೂಡ ಕಡೆಗಣಿಸಿದ್ದಾರೆ, ಮಹಿಳೆಯರನ್ನು ಕೂಡ ಕಡೆಗಣಿಸಿದ್ದಾರೆ, ನೇಕಾರರನ್ನು ಕಡೆಗಣಿಸಿದ್ದಾರೆ, ಯುವಕರನ್ನು ಕೂಡ ಕಡೆಗಣಿಸಿದ್ದಾರೆ. ಉತ್ತರ ಕರ್ನಾಟಕದ ಅಭಿವೃದ್ಧಿಯನ್ನು ಕೂಡ ಕಡೆಗಣಿಸಿರ್ತಕ್ಕಂಥ ಸರ್ಕಾರ ಬಹುಶಃ ರಾಜ್ಯದ ಜನರ ಪಾಲಿಗೆ ಬದುಕಿದ್ದು ಕೂಡ ಸತ್ತಂತೆ ಅಂತೇಳಿ ಸಂದರ್ಭನ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾನು ನನ್ನ ಜೀವಮಾನದಲ್ಲೇ ಇಂಥ ಕಳಪೆ ಮುಂಗಡ ಪತ್ರವನ್ನು ನೋಡಿರಲಿಲ್ಲ. 14 ಬಡ್ಜೆಟ್ಗಳನ್ನು ಮಂಡಿಸಿರೋ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರಿಂದ ಇಂಥ ಕಳಪೆ 15ನೇ ಬಡ್ಜೆಟನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ಈ ಬಡ್ಜೆಟ್ ಎಲ್ಲ ದೃಷ್ಟಿಕೋನದ ನೋಡಿದಾಗಲೂ ಸಹ ಇದು ಕಳಪೆಯಾಗಿದೆ. ಬಡ್ಜೆಟ್ಟಿನ ಬಹುತೇಕ ಅಂಶಗಳನ್ನು ಕೇಂದ್ರ ಸರ್ಕಾರನ ದೂರಕ್ಕೆ ಮೀಸಲಾಗಿದೆ ಹೊರತು ರಾಜ್ಯದ ಅಭಿವೃದ್ಧಿಗೆ ನಮ್ಮ ಕೊಡುಗೆ ಏನು ಎಂಬುದನ್ನು ಎಲ್ಲಿಯೂ ಪ್ರಸ್ತಾಪಿಸಿಲ್ಲ. ಇತ್ತೀಚೆಗೆ ದೆಹಲಿಯಲ್ಲಿ ನಡೆದ ಪ್ರತಿಭಟನೆ ಮುಂದುವರೆದ ಭಾಗವಾಗಿ ಆಯವ್ಯಯ ಕಾಣ್ತಾ ಇದೆ. ವಾಸ್ತವಿಕ ಅಂಕಿಅಂಶಗಳು ನೀಡದೆ ಕೇವಲ ಕಾಲ್ಪನಿಕ ಅಂಕಿಅಂಶಗಳು ನೀಡಿ ಕೇಂದ್ರ ಸರ್ಕಾರದ ಇನ್ನೂ ಹೆಚ್ಚುವರಿ ಅನುದಾನ ಬರಬೇಕು. ದಾಖಲೆಯ ಬಜೆಟ್ ಅಂತಕ್ಕಂಥದ್ದೇನಿದೆ, ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಮುಂದಿನ ದಿನಗಳಲ್ಲೂ 15 ಬಜೆಟ್ಗಳನ್ನು ಮಂಡಿಸ್ತಕ್ಕಂಥ ಆರ್ಥಿಕ ಸಚಿವರು ಬರ್ತಾರೋ ಬರಲ್ವೋ ಗೊತ್ತಿಲ್ಲ ನನಗೆ. ಆದರೆ ಈ ಒಂದು ಆರ್ಥಿಕ ಸಚಿವರಾಗಿ